ವಿದ್ಯಾರ್ಥಿಗಳೇ, ಇಂದು ನಾವು ವಿಜ್ಞಾನದ 2ನೇ ಅಧ್ಯಾಯ ಆಗಿರ್ತಕ್ಕಂತಹ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ತುಂಬ ಊಟ ಮಾಡಿದರೆ ಆಗ ಅಥವಾ ಅತಿಯಾದ ಮಸಾಲೆಯುಕ್ತ ಪದಾರ್ಥಗಳನ್ನು ತಿಂದರೆ ನಿಮ್ಗೊಂಥರ ಹುಳಿಯ ಅನುಭವ ಉಂಟಾಗುತ್ತೆ. ಹುಳಿ ಅಸಿಡಿಟಿ ಆಗಿದೆ ಅಂತೇಳಿ ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ? ಗ್ಯಾಸ್ಟ್ರಿಕ್ ಆಗೈತೆ, ಹುಳಿ ಹುಳಿ ತೇರು ಬರ್ತೈತೆ ಅಂತ ಹೇಳಿದಾಗ ಮನೆಯಾಗೆ ಇರುವಂತಹ ಹಿರಿಯರು ನಿಮ್ಗೆ ಏನನ್ನಾದ್ರೂ ಮನೆ ಮದ್ದನ್ನು ಕೊಡ್ತಾರೆ. ಏನು ಕೊಡ್ಬೋದು? ಏನು ಕೊಡ್ತಾರೆ? ಜೀರಿಗೆ ಕೊಡ್ತಾರಾ? ಮತ್ತೆ ಅದು ಬಿಟ್ಟು ಮತ್ತೇನು ಕೊಡ್ತಾರೆ? ಈ ನಿಂಬೆಹಣ್ಣು, ಸೋಡಾ, ನೀರು ಕುಡಿಸ್ತಾರೆ. ನಿಂಬೆಹಣ್ಣು ಹಾಕಿ ಸೋಡಾ ಇಟ್ಬಿಟ್ಟು ಏನು ಮಾಡ್ತಾರೆ? ನೀರು ಹಾಕಿ ಅದಕ್ಕೊಂದಿಷ್ಟು ಸೋಡಾ ಪುಡಿ ಹಾಕಿ ಕುಡಿಸ್ತಾರೆ. ಅವಾಗ ಏನು ಅನಿಸ್ತದೆ? ಸ್ವಲ್ಪ ಆರಾಮ ಅನಿಸ್ತದೆ. ಯಾಕಾಗಿರ್ಬೋದು? ಈಗೆಲ್ಲ ರೆಡಿಮೇಡ್ ಬಂದಾವ, ಏನೋ ಆಮೇಲೆ ಜೀರಾ, ಪಿಜ್ಜಾ, ಝೀರೋ ಅಂತ ಇಂಥ ಬಂದಾವ, ಅವನ್ನೆಲ್ಲ ಕುಡಿತೀರಿ, ಸ್ವಲ್ಪ ರಿಲೀಫ್ ಅನಿಸುತ್ತೆ. ಯಾಕೆ ರಿಲೀಫ್ ಅನಿಸ್ಬೋದು? ನಮಗಾಗಿರೋದೇನು? ಅಸಿಡಿಟಿ, ಹೊಟ್ಟೆಯಲ್ಲಿ ಆಮ್ಲ ಇರುತ್ತೆ. ಒಂದನೇ ಪಾಠದಲ್ಲಿ ಇದು ಜೀವನ ಕ್ರಿಯೆಗಳ ಪಾಠದಲ್ಲಿ ಓದಿದ್ದೀರಿ. ಜಠರದಲ್ಲಿ ಏನು ಉತ್ಪತ್ತಿ ಆಗುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಹೈಡ್ರೋಕ್ಲೋರಿಕ್ ಆಮ್ಲ ತಟಸ್ಥವಾಗದೆ ಹೋದ್ರೆ ನಮಗೇನಾಗುತ್ತೆ? ಅಸಿಡಿಟಿ, ಆಮ್ಲೀಯ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಈ ಆಮ್ಲೀಯತೆಯನ್ನು ತಟಸ್ಥಗೊಳಿಸ್ತಕ್ಕಂಥ ಯಾವ ಒಂದು ವಸ್ತು ಬೇಕು ನಮಗೆ. ಆ ವಸ್ತುವಿನ ರೂಪದಲ್ಲಿ ನಾವೇನ್ ಮಾಡ್ತೀವಿ? ಸೋಡಾ ಕುಡಿತೀವಿ. ಸೋಡಾ ಏನಾಗುತ್ತೆ? ಸೋಡಿಯಂ ಬೈಕಾರ್ಬೋನೇಟ್. ಅದೊಂದು ಪ್ರತ್ಯಾಮ್ಲ. ನಮ್ಮ ಹೊಟ್ಟೆ ಒಳಗಡೆ ಇರೋದೇನು? ಆಮ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿ ಏನಾಗುತ್ತೆ? ಒಂದು ತಟಸ್ಥೀಕರಣ ಕ್ರಿಯೆ ನಡೆಯುತ್ತೆ. ಯಾರೋ ಒಂದಿಬ್ಬರು ಜಗಳ ಆಡ್ತಿರುವಾಗ ಮಧ್ಯದಲ್ಲಿ ಒಬ್ಬರು ಬಂದು ಏನ್ ಮಾಡ್ತಾರೆ? ಸಮಾಗಮ ಮಾಡಿದಾಗ ಅದೇನಾಗುತ್ತೆ? ತಟಸ್ಥ ಆಗುತ್ತಲ್ಲ, ಆ ಥರದಲ್ಲಿ ಒಂದು ಕ್ರಿಯೆ ಜರುಗುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಾಠ ಇವತ್ತಿಂದು. ನೋಡಿ, ಇಲ್ಲಿ ನೀವು ಅನೇಕ ಹುಳಿ ಹಣ್ಣುಗಳನ್ನು ತಿಂದಿದ್ದೀರಿ. ಏನೇನು ತಿಂದಿದ್ದೀರಿ? ಹುಣಸೆ ಹಣ್ಣು ತಿಂದಿದ್ದೀರಿ ಅಲ್ವಾ? ಮತ್ತೆ ಮಾವಿನಕಾಯಿ ತಿಂದಿದ್ದೀರಿ, ಮತ್ತೆ ನೆಲ್ಲಿಕಾಯಿ ತಿಂದಿದ್ದೀರಿ, ಆಮೇಲೆ ನಿಂಬೆ ಹಣ್ಣಿನ ರುಚಿ ಅಂತ ನೋಡಿರ್ತೀರ ಯಾವಾಗಾದ್ರೂ ಒಂದು ಸ್ವಲ್ಪ. ಮತ್ತೆ ಇನ್ನು ಹುಳಿ ಪದಾರ್ಥ ಇರೋವೆಲ್ಲ, ಉಪ್ಪಿನಕಾಯಿ, ನಿಂಬೆ, ಮಾವಿನಕಾಯಿ ಎಲ್ಲನಲ್ಲೇ. ಮತ್ತೇನು ತಿಂದಿದ್ದೀರಿ? ನೆಲ್ಲಿಕಾಯಿ ಎಲ್ಲ ಹುಳಿ ಪದಾರ್ಥಗಳನ್ನ ತಿಂದಿದ್ದೀರಲ್ವಾ? ಅವು ಯಾಕೆ ಹುಳಿಯಾಗಿರ್ತವೆ? ಹುಳಿ ಯಾಕೆ? ಮೊಸರು ಹುಳಿ ಆಗ್ತಾ ಹೋಗುತ್ತೆ ಯಾಕೆ ಅಂತ ಗೊತ್ತಾ? ಅದರಲ್ಲಿ ಆಮ್ಲ ಇರುತ್ತೆ. ನಮ್ಮ ಮಾವಿನಕಾಯಿ, ಹುಣಸೆಕಾಯಿ, ನೆಲ್ಲಿಕಾಯಿ ಎಲ್ಲವುಗಳಲ್ಲೂ, ನಿಂಬೆಕಾಯಿಗಳೆಲ್ಲವುಗಳಲ್ಲಿ ಏನಿರುತ್ತೆ? ಆಮ್ಲ ಇರುತ್ತೆ. ಆಮ್ಲದ ರುಚಿ ಏನು? ಹುಳಿ. ಯಾವ್ಯಾವ ಹುಳಿ ಹಣ್ಣುಗಳನ್ನು ತಿಂತೀವೋ, ಯಾವ್ಯಾವ ಹುಳಿ ಪದಾರ್ಥಗಳನ್ನು ತಿಂತೀವೋ ಅವೆಲ್ಲವುಗಳಲ್ಲೂ ಏನಿರುತ್ತೆ? ಆಮ್ಲ ಇರುತ್ತೆ. ಕಾರಣ ಆಮ್ಲದ ರುಚಿ ಹುಳಿ. ಹಾಗಾಗಿ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಆದಷ್ಟು ಮೊಸರು ಏನಾಗ್ತಾ ಹೋಗುತ್ತೆ? ಹುಳಿ ಜಾಸ್ತಿ ಆಗ್ತದೆ. ಒಂದೇ ದಿವಸದ ಮೊಸರು ತುಂಬ ರುಚಿಯಾಗಿರುತ್ತೆ. 2ನೇದು, 3ನೇದು, 4ನೇದು, 5ನೇದು ಕುಡಿಟಂಗ್ ಏನಾಗ್ತಾ ಹೋಗುತ್ತೆ? ಅದು ರುಚಿ ಹುಳಿ ಜಾಸ್ತಿ ಆಗ್ತದೆ. ಮಾತಾಡ್ಬೇಕು ನನ್ನ ಜೊತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಹುಳಿ ಆಗ್ತಾ ಹೋಗುತ್ತೆ. ಅದಕ್ಕೆ ಇನ್ನೊಂದು ಪ್ರತ್ಯಾಮ್ಲ ಇದೆ. ಪ್ರತ್ಯಾಮ್ಲ ಅದು ಕಹಿ ರುಚಿಯನ್ನ ಹೊಂದಿರುತ್ತೆ. ಕಹಿ ರುಚಿಗೆ ಉದಾಹರಣೆ ಏನು ತಿಂತೀರಿ ನೀವು? ಕಹಿ ಆಗಿರೋವು ಹಾಗಲಕಾಯಿ, ಮತ್ತೆ ಬೇವಿನಕಾಯಿ. ಈ ಕಹಿ ರುಚಿಯನ್ನು ಹೊಂದಿರತಕ್ಕಂಥವುಗಳೆಲ್ಲ ಏನವು? ಪ್ರತ್ಯಾಮ್ಲಗಳಾಗಿರ್ತವೆ. ಹಾಗಾಗಿ ಆಮ್ಲಗಳ ಗುಣಗಳೇನು, ಪ್ರತ್ಯಾಮ್ಲಗಳ ಗುಣಗಳೇನು ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಒಂದೆರಡು ಬೀಕರ್ ತಗೊಂಡಿದ್ದಾರೆ. ಒಂದರಲ್ಲಿ ಆಮ್ಲ ತಗೊಂಡಿದ್ದಾರೆ, ಆಸಿಡ್ ಅಂತ ಅಂದ್ರೆ ಆಮ್ಲ. ಇನ್ನೊಂದು ಪ್ರತ್ಯಾಮ್ಲ. ಅಲ್ಲಿ ಪ್ರಯೋಗ ಮಾಡಿದರೆ
ಅದೇನು ಅಂತ ಪ್ರಯೋಗ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಮೊದಲನೇದಾಗಿ ಆಮ್ಲಗಳ ರುಚಿ ನೋಡಿ, ಆಮ್ಲಗಳ ಗುಣಗಳನ್ನು ತಿಳ್ಕೊಳ್ಳೋದಾದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದವೆ. ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ, ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. 1 ಮಾರ್ಕ್ಸಿಗೂ ಅಥವಾ 2 ಮಾರ್ಕ್ಸಿಗೂ ಇವುಗಳನ್ನು ಕೇಳ್ಬೋದು. ಆಮ್ಲದ ಗುಣಗಳು ಬರ್ಕಟ್ರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಣ ವ್ಯತ್ಯಾಸ ಬರ್ಕೋಬಹುದು, ವ್ಯತ್ಯಾಸ ಕೇಳ್ಬೋದು, ಅಥವಾ ಆಮ್ಲಗಳ ಗುಣಗಳು ಮತ್ತು ಪ್ರತ್ಯಾಮ್ಲಗಳ ಗುಣಗಳು ಬರ್ಕಟ್ರಿ. ಅಷ್ಟೊತ್ತಿ ನಾನು ಪ್ರಯೋಗ ಇಟ್ಕೊಳ್ತೀನಿ. ಏನೇನು ತೋರಿಸಿದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದೆ. ಇವೆಲ್ಲ ತಿಂದು ನೋಡಿದಿರಿ, ಮಾವಿನಕಾಯಿ ತಿಂದಿದ್ದೀರಿ, ನಿಂಬೆ ಹಣ್ಣಿನ ರುಚಿ ನೋಡಿದಿರಿ, ಟೊಮೊಟೊ ರುಚಿ ನೋಡಿದಿರಿ, ಹುಣಸೆ ಹಣ್ಣು ರುಚಿ ನೋಡಿದಿರಿ, ಅವೆಲ್ಲ ಹುಳಿಯಾಗಿರ್ತವೆ. ಹಾಗಲಕಾಯಿ ರುಚಿ ನೋಡಿದಿರಿ, ಅದು ಕಹಿ ಆಗಿದೆ. ಹಾಗಾಗಿ ರುಚಿ ಗೊತ್ತು ನಿಮಗೆ. ಇಲ್ಲಿ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ, ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಬರ್ಕೊಳ್ಳಿ. ಆಯ್ತಾ ಆಯ್ತಾ ಅಷ್ಟೊತ್ತು ಬೇಕಾ? 3 ಲೈನ್. ಆಮ್ಲಗಳು ಹುಳಿ ರುಚಿ ಹೊಂದಿದ್ದಾವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿದ್ದಾವೆ, ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ, ಅದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಬರೇ ಆಮ್ಲಗಳ ಗುಣಗಳನ್ನು ಕೇಳಿದ್ರೆ ಈ ಕಡೆ ಬರೆಯೋದು, ಪ್ರತ್ಯಾಮ್ಲಗಳ ಗುಣಗಳನ್ನು ಕೇಳಿದ್ರೆ ಆ ಕಡೆ ಬರೆಯೋದು, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಕೇಳಿದ್ರೆ ಎರಡನ್ನು ನೋಡಿ. ನಾನಿಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀನಿ, ಅದರ ದ್ರಾವಣ ತಯಾರಿಸ್ತೀನಿ. ಸೋಡಿಯಂ ಹೈಡ್ರಾಕ್ಸೈಡ್ ಹರಡುವುದಲ್ಲಿದೆ, ಅದನ್ನ ದ್ರಾವಣ ತಯಾರಿಸ್ತೀನಿ. ಅಲ್ಲೇನು ಬೇಸ್ ಅಂತ ಇದೆಯಲ್ಲ ಆ ಕಡೆದು, ರೆಡ್ ಲಿಟ್ಮಸ್ ಟರ್ನ್ಸ್ ಟು ಬ್ಲೂ ಅಂತ ಬರೆದಿದ್ದಾರಲ್ಲ, ಬೇಸ್ ಇದೊಂದು ಪ್ರತ್ಯಾಮ್ಲ. ಇನ್ನೊಂದರಲ್ಲಿ ಆಮ್ಲ ತಗೊಳ್ತೀನಿ. ಹೈಡ್ರೋಕ್ಲೋರಿಕ್ ಆಮ್ಲ ಆಡುತ್ತಾನೆ, ತೇವಾಂಶ ಇದ್ರೆ ಆಮ್ಲ ತಗೊಂಡಿದ್ದೀನಿ, ಮತ್ತೊಂದರಲ್ಲಿ ಪ್ರತ್ಯಾಮ್ಲ ತಗೊಂಡಿದ್ದೀನಿ. ರುಚಿ ಗೊತ್ತು ನಿಮಗೆ. ಮಾವಿನಕಾಯಿ ತಿಂದು ನೋಡಿದಿರಿ, ಹುಣಸೆಕಾಯಿ ತಿಂದು ನೋಡಿದಿರಿ, ಆಮೇಲೆ ಎಲ್ಲ ಹುಳಿ ರುಚಿನೂ ನೋಡಿದಿರಿ. ಹಾಗೇನೆ ಹಾಗಲಕಾಯಿಯನ್ನು ತಿಂದು ನೋಡಿದಿರಿ. ಆ ಕಹಿ ರುಚಿಯನ್ನು ಹೊಂದಿರೋವೆಲ್ಲ ಪ್ರತ್ಯಾಮ್ಲಗಳು, ಹುಳಿ ರುಚಿಯನ್ನು ಹೊಂದಿರೋವು ಆಮ್ಲಗಳು. ಆಮೇಲೆ ಇನ್ನೊಂದು ಗುಣ ಏನು ಹೇಳಿದರೆ, ನೀಲಿ ಲಿಟ್ಮಸ್ ಅನ್ನು ಯಾರು ಆಮ್ಲ, ಇದು ತಾನೇ ಆಮ್ಲ. ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ಯಾರು ಬರ ವರ್ಷ ಬರ ಇಕ್ಕಳ
ಏನಾಗಲ್ವಾ ಆಯ್ತಾ. ನಾನು ಇಲ್ಲೊಂದು ನೀಲಿ ಲಿಟ್ಮಸ್ ಪೇಪರ್ ತೆಗೆದುಕೊಳ್ತೀನಿ. ನೋಡಿ, ನೀಲಿ ಬಣ್ಣಕ್ಕೆ ನೀಲಿ ಲಿಟ್ಮಸ್ ಪೇಪರ್ ಅಲ್ವಾ. ಆಮ್ಲದೊಳಗಿದ್ದರೆ ಏನಾಗುತ್ತೆ ಇದು ಕೆಂಪು. ಆಯ್ತಾ. ಕೆಂಪು ಬಣ್ಣಕ್ಕೆ ಇರುತ್ತಲ್ಲ, ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಸರಿನಾ. ಹಾಗಾದ್ರೆ ಕೆಂಪು ಲಿಟ್ಮಸ್ ಅನ್ನ ಹಿಂಗೆ ಇರಲಿ, ಪ್ರತ್ಯಾಮ್ಲದಲ್ಲಿ ಇರ್ತದೆ ನೋಡಿ ಕೆಂಪು ಲಿಟ್ಮಸ್. ಏನಿದು ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ಇದ್ದಿದ್ರೆ ಏನಾಗುತ್ತದೋ ನೀಲಿ ಬಣ್ಣಕ್ಕೆ ಬರುತ್ತೆ. ನೀಲಿ ಬಣ್ಣಕ್ಕೆ ಬರುತ್ತೆ ಅಲ್ವಾ. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಹಾಗಾದ್ರೆ ನೋಡಿ, ಇದು ಕೆಂಪಾಗೈತಲ್ಲ, ಆಸಿಡ್ನಾಗ ಹಾಕಿದ್ವಲ್ಲ ಆಗಲೇ ನೀಲಿದ್ನ ಕೆಂಪಾಗೈತಲ್ವಾ, ಇದನ್ನ ಪ್ರತ್ಯಾಮ್ಲದಾಗ ಹಾಕಿದ್ರೆ ನೀಲಿ ಆಗುತ್ತಾ? ಆಗುತ್ತಾ? ಆಗುತ್ತಾ ನೋಡ, ಆಗುತ್ತೆ. ಕೆಂಪು ಬಣ್ಣವನ್ನ ನೀಲಿ ಮಾಡುತ್ತೆ, ನೀಲಿ ಇದ್ದದ್ದು ಕೆಂಪು. ಹೀಗಾಗಿ ಲಿಟ್ಮಸ್ ಕಾಗದವು ಬಣ್ಣ ಬದಲಾವಣೆ ಆಗೋದ್ರ ಮೂಲಕ ಏನಾಗುತ್ತೆ ನಮಗೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಗಳು ತಿಳಿದು ಬರುತ್ತದೆ. ನಂತರ ಇಲ್ಲಿ ಹಾಗಾಗಿ ಬಣ್ಣ ಯಾಕೆ ಬದಲಾವಣೆ ಆಗ್ತವೆ? ಬಣ್ಣ ಬದಲಾವಣೆ ಆಗೋದ್ರಿಂದ ಇವುಗಳನ್ನ ಸೂಚಕಗಳು ಅಂತ ಹೇಳ್ಬೇಕು. ಅವು ಇರೋದ್ರಿಂದ ನಮಗೆ ಇದು ನೀಲಿ ಲಿಟ್ಮಸ್, ಇದು ಕೆಂಪು ಲಿಟ್ಮಸ್ ಅಂತ ಗೊತ್ತಾಯ್ತು, ಸೂಚಿಸಿದ್ವಲ್ವಾ. ಹಾಗಾಗಿ ಇವುಗಳನ್ನ ಸೂಚಕಗಳು ಅಂತೇಳಿ ಕರೀತಾರೆ. ಸೂಚಕಗಳಲ್ಲಿ ಎರಡು ಇವೆ. ಒಂದು ನೈಸರ್ಗಿಕ ಸೂಚಕಗಳು, ಮತ್ತೊಂದು ಸಂಶ್ಲೇಷಿತ ಸೂಚಕಗಳು. ನೈಸರ್ಗಿಕ ಸೂಚಕಗಳು ಅಂದ್ರೆ ನಿಸರ್ಗದತ್ತವಾಗಿ ತಯಾರಾದಂಥವುಗಳನ್ನ ನೈಸರ್ಗಿಕ ಸೂಚಕಗಳು ಅಂತ ಹೇಳ್ತೀವಿ. ನಿಸರ್ಗದತ್ತವಾಗಿ ತಯಾರಾದಂಥವುಗಳನ್ನ ನೈಸರ್ಗಿಕ ಸೂಚಕಗಳು ಅಂತ ಹೇಳ್ತಿರ್ತೀವಿ. ನೈಸರ್ಗಿಕ ಸೂಚಕಗಳಿಗೆ ಉದಾಹರಣೆ ಲಿಟ್ಮಸ್ ಮತ್ತು ಅರಿಶಿಣ. ಅರಿಶಿಣ ಐತಲ್ಲ, ಅದು ಒಂದು ನಿಸರ್ಗದತ್ತವಾದ ಸೂಚಕ. ಒಂದು ಅಂಕಕ್ಕೆ ಕೇಳಬಹುದು, ನೈಸರ್ಗಿಕ ಸೂಚಕಗಳನ್ನು ಹೆಸರಿಸಿ. ಬರ್ಕಬೇಕು. ನೈಸರ್ಗಿಕ ಸೂಚಕಗಳು ನಿಸರ್ಗದತ್ತವಾಗಿ ತಯಾರಾದಂತಹ ಸೂಚಕಗಳನ್ನ ನೈಸರ್ಗಿಕ ಸೂಚಕಗಳು ಅಂತೇಳಿ ಕರೀತಾರೆ. ನಿಸರ್ಗದತ್ತವಾಗಿ ತಯಾರಾದಂತಹ ಸೂಚಕಗಳನ್ನ ನೈಸರ್ಗಿಕ ಸೂಚಕಗಳು ಅಂತೇಳಿಯೂ, ಮಾನವ ನಿರ್ಮಿತ ಸೂಚಕಗಳನ್ನ ಸಂಶ್ಲೇಷಿತ ಸೂಚಕಗಳು ಅಂತ ಹೇಳ್ತಾರೆ. ಮಾನವ ನಿರ್ಮಿತ ಸೂಚಕಗಳನ್ನ ಸಂಶ್ಲೇಷಿತ ಸೂಚಕಗಳು. ಸಂಶ್ಲೇಷಿತ ಸೂಚಕಗಳಿಗೆ ಉದಾಹರಣೆ ಫಿನಾಫ್ಥಲೀನ್ ಮತ್ತು ಮೀಥೈಲ್ ಆರೆಂಜ್. ಫಿನಾಫ್ಥಲೀನ್ ಮತ್ತು ಮೀಥೈಲ್ ಆರೆಂಜ್ ಸಂಶ್ಲೇಷಿತ ಸೂಚಕಗಳು. ಸಂಶ್ಲೇಷಿತ ಅಂದ್ರೆ ಮಾನವ ತಯಾರಿಸಿರ್ತಕ್ಕಂಥದ್ದು. ಅದಕ್ಕೂ ಉದಾಹರಣೆ ಫಿನಾಫ್ಥಲೀನ್ ಮತ್ತು ಮೀಥೈಲ್ ಆರೆಂಜ್. ಲಿಟ್ಮಸ್ ಮತ್ತು ಅರಿಶಿಣಗಳು ನೈಸರ್ಗಿಕ ಸೂಚಕಗಳು. ಪಾಯಿಂಟ್ಸ್ ನೋಡ್ಸ್
ಪುಸ್ತಕದಲ್ಲೇ ಬರೀಬೇಕು. ನೆಕ್ಸ್ಟ್ ಮುಂದೋಗರ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು. ರಾಸಾಯನಿಕ ಗುಣಗಳು ಅಂದ್ರೆ ಆಮ್ಲಗಳು ಲೋಹಗಳೊಂದಿಗೆ ಬೇರೆ ಪದಾರ್ಥಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅಂತೇಳಿ, ಪ್ರತ್ಯಾಮ್ಲಗಳು ಬೇರೆ ಬೇರೆ ಪದಾರ್ಥಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅಂತೇಳಿ ತಿಳಿಯೋದನ್ನ ನಾವು ಪ್ರಯೋಗಶಾಲೆಗಳಲ್ಲಿ ತಿಳಿಯೋದು. ಇದಕ್ಕಿಂತ ಮುಂಚೆ ಪುಸ್ತಕದಲ್ಲಿ ಒಂದು ಪ್ರಶ್ನೆ ಇದೆ. ನಿಮಗೆ ನಿಮಗೆ ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ಕೊಟ್ಟಿದೆ. ಏನನ್ನ? ಕೆಂಪು ಲಿಟ್ಮಸ್ ಕಾಗದವನ್ನು ಮಾತ್ರ ಕೊಟ್ಟಿದೆ ಅಲ್ವಾ? ಆಮೇಲೆ 3 ಪ್ರಮಾಣಗಳನ್ನು ಕೊಟ್ಟಿರ್ತಾರೆ. ಏನನ್ನ? 3 ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. 3 ಪ್ರಮಾಣ. ಈ 3 ಪ್ರಮಾಣದಲ್ಲಿ ಒಂದರಲ್ಲಿ ಆಮ್ಲ, ಮತ್ತೊಂದರಲ್ಲಿ ಪ್ರತ್ಯಾಮ್ಲ, ಒಂದರಲ್ಲಿ ನೀರು. ಒಂದರಲ್ಲಿ ಆಮ್ಲ, ಮತ್ತೊಂದರಲ್ಲಿ ಪ್ರತ್ಯಾಮ್ಲ, ಮತ್ತೊಂದರಲ್ಲಿ ಬಟ್ಟಿ ಇಳಿಸಿದ ನೀರು. ನೀರು, ಆಮ್ಲ, ಪ್ರತ್ಯಾಮ್ಲ. 3 ಪ್ರಮಾಣದಾಗೆ 3 ಕೊಟ್ಟಿದ್ದಾರೆ. ಏನನ್ನ? ಇದು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಪ್ರತ್ಯಾಮ್ಲ ಅಂತೇಳಿ. ಇವುಗಳೇ ಗೊತ್ತಾಗಲ್ಲ. ಅದ್ರಾಗ ಆಮ್ಲ ಯಾವುದು, ನೀರು ಯಾವುದು ಗೊತ್ತಾಗತ್ತಾ? ಈಗ ನಿಮಗೆ ಕೊಟ್ಟಿರೋದು ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್ ಕೊಟ್ಟಿದ್ರೆ ನೀಲಿ ಲಿಟ್ಮಸ್ ಕೆಂಪು ಆದರೆ ಆಮ್ಲ, ಕೆಂಪು ಲಿಟ್ಮಸ್ ನೀಲಿ ಆದರೆ ಪ್ರತ್ಯಾಮ್ಲ ಅಂತ ಹೇಳ್ಬೋದಾಗಿದೆ ಅಲ್ವಾ? ನೋಡಿ ಎರಡು ಒಂದೇ ಕಲರ್ ಅದಾವ. ನಿಮಗೆ ಕೊಟ್ಟಿರೋದು ಕೇವಲ ಏನು ಕೊಟ್ಟಿದ್ದಾರೆ? ಬರೀ ಕೆಂಪು ಲಿಟ್ಮಸ್ ಮಾತ್ರ ಕೊಟ್ಟಿದ್ದಾರೆ. ಅವಾಗ ಏನು ಮಾಡ್ತೀರಿ? ಹೆಂಗೆ ಕಂಡುಹಿಡಿತೀರಿ? ಇದರ ನೀರು ಯಾವುದು, ಆಮ್ಲ ಯಾವುದು, ಪ್ರತ್ಯಾಮ್ಲ ಯಾವುದು ಅಂತ? ಈಗ ನೀರು ಲಿಟ್ಮಸ್ ಕೊಟ್ಟಿದ್ರೆ ಆಮ್ಲದಾಗ ಎದ್ದಿದ ತಕ್ಷಣ ಕೆಂಪು ಕೊಟ್ಟು, ನೀರಿನಲ್ಲಿ ಎದ್ದಿದ್ರೆ ಏನು ಬಣ್ಣ ಬದಲಾವಣೆ ಆಗ್ತಿರ್ಲಿಲ್ಲ. ಆದರೆ ಕೊಟ್ಟಿರೋದೇನು? ಕೆಂಪು ಲಿಟ್ಮಸ್. ಹೆಂಗ್ ಮಾಡ್ತೀವಿ? ನಾನು ಹೇಳ್ತೀನಿ ನೋಡಿ. ನಮಗೆ ಕೊಟ್ಟರು ಕೇವಲ ಬರೀ ಕೆಂಪು ಲಿಟ್ಮಸ್ ಕಾಗದ ಮಾತ್ರ ಕೊಟ್ಟಿದ್ದಾರೆ ಅಲ್ವಾ? ನೋಡಿ, ಪ್ರತ್ಯಾಮ್ಲದಾಗ ಇದ್ದಿದ್ರೆ ನೀಲಿ ಆಗುತ್ತೆ. ಅವಾಗ ಪ್ರತ್ಯಾಮ್ಲ ಅಂತ ತಿಳ್ಕೊಂಡ್ಬಿಡ್ಬೋದು ಅಲ್ವಾ? ಆಗಲೇ ನೋಡಿದ್ದೀವಿ. ಪ್ರತ್ಯಾಮ್ಲದಾಗ ಇದ್ದಿದ ತಕ್ಷಣ ಅದು ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ, ಅದು ಪ್ರತ್ಯಾಮ್ಲ. ಸರಿನಾ? ಈಗ ಎರಡು ಒಂದೇ ಬಣ್ಣ ಇದ್ದಾವೆ, ನೀರು ಮತ್ತೆ ಆಮ್ಲ. ಆವಾಗ ಏನ್ ಮಾಡ್ತೀವಿ ನಾವು? ಎರಡರಲ್ಲೂ ಎದ್ದದು, ಇದರಲ್ಲೂ ಏನು ಬದಲಾವಣೆ ಇಲ್ಲ. ಇಲ್ಲಿ ಏನು ಬದಲಾವಣೆ? ಈಗ ಏನ್ ಮಾಡುದು? ಇದೇ ಕೆಂಪು ಲಿಟ್ಮಸ್ ಅನ್ನ ಪ್ರತ್ಯಾಮ್ಲದಲ್ಲಿ ಅಲ್ವಾ? ಏನಾಗುತ್ತೆ ಅವಾಗದು? ಏನಾಗುತ್ತೆ? ಏನಕ್ಕೆ ಬಣ್ಣ, ಯಾವ ಬಣ್ಣ ಬದಲಾವಣೆ ಆಗುತ್ತಮ್ಮ? ನೀಲಿ. ಈ ನೀಲಿಯಾಗಿರ್ತಕ್ಕಂಥ ನೀಲಿ ಲಿಟ್ಮಸ್ ಅಂತ ತೆಗೆದುಕೊಂಡು ಇವೆರಡೂ ದ್ರಾವಣದಲ್ಲಿ ಇರ್ತದೆ. ಅದರಲ್ಲಿ ಇನ್ನೆರಡು ಪ್ರಮಾಣಗಳಿದಾವಲ್ಲ, ಆ ಇನ್ನೆರಡು ಪ್ರಮಾಣಗಳಿಗೆ ಹಾಕಿದಾಗ ಯಾವುದು ಅವಾಗಲೇ ಪ್ರತ್ಯಾಮ್ಲದಲ್ಲಿ ಎತ್ತಿ ಕೆಂಪು ಲಿಟ್ಮಸ್ ಅನ್ನು ಏನ್ ಮಾಡಿದ್ವಿ? ನೀಲಿ ಬಣ್ಣಕ್ಕೆ ಪರಿವರ್ತಿಸಿದೀವಲ್ವಾ? ಒಂದರಲ್ಲಿ ಎತ್ತಿದ್ದೀವಿ,
ತೆಗೆದುಕೊಂಡು 3 ಪ್ರಮಾಣದಲ್ಲಿ ಎದ್ದಿದೆ. ಯಾವುದೋ ಒಂದರಲ್ಲಿ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಆ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗಿದ್ದು ಪ್ರತ್ಯಾಮ್ಲ. ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗಿರ್ತಕ್ಕಂಥ ಲಿಟ್ಮಸ್ ಕಾಗದ ತೆಗೆದುಕೊಂಡು ಇನ್ನೆರಡು ಪ್ರಮಾಣದಲ್ಲಿ ಎದ್ದಿದಾಗ ಒಂದರಲ್ಲಿ ಯಾವುದೇ ಬಣ್ಣ ಬದಲಾವಣೆ ಆಗಲ್ಲ, ಇನ್ನೊಂದರಲ್ಲಿ ಏನಾಗುತ್ತೆ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಯಾವ್ದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಅದು ಆಮ್ಲ, ಏನೂ ಬಣ್ಣ ಬದಲಾವಣೆ ಆಗದೆ ಇರ್ತಕ್ಕಂಥದ್ದು ನೀರು. ಹೀಗೆ ನಾವು ಪರೀಕ್ಷೆ ಮಾಡೋದು. ಇದು ಕೇಳ್ಬೋದು 2 ಅಂಕಗಳಲ್ಲಿ. ನಿಮಗೆ ಕೇವಲ 3 ಪ್ರಮಾಣಗಳನ್ನು ಕೊಟ್ಟಿದೆ. ಅನುಕ್ರಮವಾಗಿ 3 ಪ್ರಮಾಣಗಳಲ್ಲಿ ಒಂದರಲ್ಲಿ ಆಮ್ಲ, ಮತ್ತೊಂದರಲ್ಲಿ ಪ್ರತ್ಯಾಮ್ಲ, ಮತ್ತೊಂದರಲ್ಲಿ ಬಟ್ಟಿ ಇಳಿಸಿದ ನೀರು ಕೊಟ್ಟು ಕೇವಲ ಕೆಂಪು ಲಿಟ್ಮಸ್ ಕಾಗದವನ್ನು ಕೊಟ್ಟಿದೆ. ನೀವು ಯಾವುದು ಆಮ್ಲ, ಯಾವುದು ಪ್ರತ್ಯಾಮ್ಲ, ಯಾವುದು ನೀರು ಎಂದು ಹೇಗೆ ಕಂಡುಹಿಡಿಯುವಿರಿ? ವಿವರವಾಗಿ ಬರೆಯುವಿರಿ ಅಲ್ವಾ? ಬರೀಬೋದಲ್ವಾ? ನೆಕ್ಸ್ಟ್ ಮುಂದುವರೆದು ರಾಸಾಯನಿಕ ಗುಣಗಳನ್ನು ಓದೋದಾದ್ರೆ ನೋಡಿ, ನಮ್ಮ ಪ್ರಯೋಗಶಾಲೆಯಲ್ಲಿರುವಂತಹ ಈ ಕೆಳಗಿನ ದ್ರಾವಣಗಳು ಯಾವ್ಯಾವು? ಮೀಥೈಲ್ ಆರೆಂಜು, ಕೆಂಪು ಲಿಟ್ಮಸ್ ದ್ರಾವಣ, ನೀಲಿ ಲಿಟ್ಮಸ್ ದ್ರಾವಣ ಮತ್ತು ಫಿನಾಪ್ತಲಿನ್ ದ್ರಾವಣ ಪ್ರತ್ಯೇಕವಾಗಿ ಸಂಗ್ರಹಿಸ್ಕೊಳ್ಳೋದು. ನಮ್ಮ ಶಾಲೆಗೆ ಪ್ರಯೋಗಶಾಲೆಗೆ ಇಲ್ಲವು, ಹಾಗಾಗಿ ಇಲ್ಲೇ ಇದ್ರಾಗೆ ನೋಡಿ PPT ಮೇಲೆ ಇವು ನೋಡಿ, ಇವು ದ್ರಾವಣಗಳು. ಒಂದು ಲಿಟ್ಮಸ್ ದ್ರಾವಣ, ಮತ್ತೊಂದು ನೀಲಿ ಲಿಟ್ಮಸ್ ದ್ರಾವಣ, ಒಂದು ಕೆಂಪು ಲಿಟ್ಮಸ್ ದ್ರಾವಣ, ಮತ್ತೊಂದು ಮೀಥೈಲ್ ಆರೆಂಜು, ಮತ್ತೊಂದು ಫಿನಾಪ್ತಲಿನ್ ದ್ರಾವಣ. ಈ 3 ಪ್ರತ್ಯೇಕವಾಗಿ ತೆಗೆದುಕೊಂಡು ಆ ಪ್ರತ್ಯೇಕವಾಗಿ ತೆಗೆದುಕೊಂಡಿರ್ತಕ್ಕಂಥವುಗಳಿಗೆ ಒಂದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲ, ಮತ್ತೊಂದಕ್ಕೆ ಅಷ್ಟಕ್ಕೂ ಹೈಡ್ರೋಕ್ಲೋರಿಕ್ ಆಮ್ಲ ಆಗ್ತದೆ. ಯಾವುದಕ್ಕೆ? ಕೆಂಪು ಲಿಟ್ಮಸ್ ದ್ರಾವಣಕ್ಕೊಂದನಿ, ನೀಲಿ ಲಿಟ್ಮಸ್ ದ್ರಾವಣಕ್ಕೊಂದನಿ, ಮೀಥೈಲ್ ಆರೆಂಜ್ ದ್ರಾವಣಕ್ಕೊಂದನಿ, ಫಿನಾಪ್ತಲಿನ್ ದ್ರಾವಣಕ್ಕೊಂದನಿ ಹಾಕೋದು. ಹಾಗೆ ಸೋಡಿಯಂ ಹೈಡ್ರಾಕ್ಸೈಡ್ ತೆಗೆದುಕೊಳ್ಳೋದು. ಪ್ರತಿಯೊಂದಕ್ಕೂ ಒಂದೊಂದನಿ, ಇಲ್ಲೇನು ತೆಗೆದುಕೊಂಡಿದ್ದೀವಲ್ಲ ಅವು ಅಷ್ಟಕ್ಕೂ ಒಂದೊಂದನಿ ಹಾಕೋದು. ಹಾಗೆಯೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತೆಗೆದುಕೊಳ್ಳೋದು, ಅಷ್ಟಕ್ಕೂ ಒಂದೊಂದನಿ ಹಾಕೋದು. ಇಲ್ಲಿ 3 ತಗೊಂಡಾರ ನೋಡ್ರಿ. ಇದಕ್ಕೊಂದಕ್ಕೆ ಮೇಲಿಂದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕೋದು, ಕೆಳಗೆ ಅದರ ಕೆಳಗಿಂದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕೋದು, ಅದರ ಕೆಳಗಿಂದಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಕಿ ಪ್ರಯೋಗ ಮಾಡಿದರೆ ಏನಾಗುತ್ತೆ ನೋಡಿ, ಇಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ. ಏನೇನಾಗುತ್ತೆ? ಕೆಂಪು ಲಿಟ್ಮಸ್ನಲ್ಲಿ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ. ಯಾರನ್ನ ಆಮ್ಲ ಹಾಕಿದಾಗ ಏನಾಗೋದಿಲ್ಲ, ಯಾವುದೇ ಬದಲಾವಣೆ ಇಲ್ಲ. ಅದೇ ನೀಲಿ ಲಿಟ್ಮಸ್ ಏನಾಗುತ್ತೆ? ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಈಗ ಮಾಡಿದಲ್ಲ ಪ್ರಯೋಗನ, ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಮೀಥೈಲ್ ಆರೆಂಜ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಫಿನಾಪ್ತಲಿನ್ ಯಾವುದೇ ಬದಲಾವಣೆಯನ್ನು ತೋರಿಸೋದಿಲ್ಲ. ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತೆ. ಯಾರನ್ನ? ಕೆಂಪು ಲಿಟ್ಮಸ್ ದ್ರಾವಣವನ್ನು. ಅದೇ ಕೆಂಪು ಬಣ್ಣ ಇದು ಯಾರು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಸೋಡಿಯಂ ಹೈಡ್ರಾಕ್ಸೈಡು. ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಮೀಥೈಲ್ ಆರೆಂಜ್ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಇದು ಫಿನಾಪ್ತಲಿನ್ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಅಸಿಟಿಕ್ ಆಮ್ಲ ಯಾವುದೇ ಬದಲಾವಣೆ ಇಲ್ಲ. ಇಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಮೀಥೈಲ್ ಆರೆಂಜ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಹಾಗೆಯೇ ಫಿನಾಪ್ತಲಿನ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಕಿದ್ದು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ನೀಲಿ ಲಿಟ್ಮಸ್ ಯಾವುದೇ ಬದಲಾವಣೆ ಇಲ್ಲ. ಮೀಥೈಲ್ ಆರೆಂಜ್ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಆ ನಂತರ ಫಿನಾಪ್ತಲಿನ್ ದ್ರಾವಣ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಇದು ಪುಸ್ತಕದಲ್ಲಿ ಬರೀ ಕಾಲಂ ಕೊಟ್ಟಿದ್ದಾನೆ, ನೀವು ಬರ್ಕೋಬೋದಲ್ಲಿ. ಪೆನ್ಸಿಲ್ ಇದ್ರೆ ಬರ್ಕೊಂಬಿಡ್ರಿ, ಅಥವಾ ಹಿಂಗೆ ಇದು ನೀವೇ ಎಕ್ಸೈಸ್ನಲ್ಲಿ ಗೆರೆ ಇಟ್ಕೊಂಡು ಬರ್ಕೊಳ್ರಿ. ಕೆಂಪು ಲಿಟ್ಮಸ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀಲಿ ಲಿಟ್ಮಸ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಮೀಥೈಲ್ ಆರೆಂಜ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಫಿನಾಪ್ತಲಿನ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆಯೇ ಕೆಂಪು ಲಿಟ್ಮಸ್ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ನೀಲಿ ಲಿಟ್ಮಸ್ ದ್ರಾವಣ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಮೀಥೈಲ್ ಆರೆಂಜ್ ದ್ರಾವಣ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಹಾಗೆಯೇ ಫಿನಾಪ್ತಲಿನ್ ದ್ರಾವಣ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಅದೇ ಕೆಂಪು ಲಿಟ್ಮಸ್ ದ್ರಾವಣಕ್ಕೆ ಅಸಿಟಿಕ್ ಆಮ್ಲ ಹಾಕಿದ್ರೆ ಯಾವುದೇ ಬದಲಾವಣೆ ಇರಲ್ಲ. ನೀಲಿ ಲಿಟ್ಮಸ್ ದ್ರಾವಣಕ್ಕೆ ಅಸಿಟಿಕ್ ಆಮ್ಲ ಹಾಕಿದ್ರೆ
ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಮೀಥೈಲ್ ಆರೆಂಜ್ಗೆ ಅಸಿಟಿಕ್ ಆಮ್ಲ ಹಾಕಿದ್ರೆ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಫಿನಾಲ್ಫಥಲೀನ್ಗೆ ಅಸಿಟಿಕ್ ಆಮ್ಲ ಹಾಕಿದ್ರೆ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಅದೇ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೆಂಪು ಲಿಟ್ಮಸ್ ದ್ರಾವಣಕ್ಕೆ ಹಾಕಿದ್ರೆ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ನೀಲಿ ಲಿಟ್ಮಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯಾವುದೇ ಬಣ್ಣ ಬದಲಾವಣೆ ಇಲ್ಲ. ಮೀಥೈಲ್ ಆರೆಂಜ್ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಫಿನಾಲ್ಫಥಲೀನ್ ದ್ರಾವಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ ನೇರಳೆ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಹೇಗೆ ಬರಬೇಕು ಒಂದೊಂದು ಈ ಪ್ರಶ್ನೆಗಳನ್ನು ಕೇಳುವಾಗ ಅನ್ವಯ ರೂಪದ ಪ್ರಶ್ನೆಗಳನ್ನ ಹೆಂಗಾದ್ರೂ ಕೇಳ್ಬೋದು. ಹೆಂಗೆ ಕೇಳ್ತಾರೆ, ಏನು ಮಾಡ್ತಾರೆ, ಹೈಡ್ರೋಕ್ಲೋರಿಕ್ ಆಮ್ಲ, ನಿಮಗೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಮೀಥೈಲ್ ಆಮ್ಲ ದ್ರಾವಣವನ್ನು ಕೊಟ್ಟಿದೆ, ಇಲ್ಲಿ ಆಗುವ ಬಣ್ಣದ ಬದಲಾವಣೆಯನ್ನು ತಿಳಿಸಿ ಅಂತ ಒಂದೊಂದು ಮಾರ್ಕ್ಸಿಗೆ ಕೇಳ್ತಾರೆ ಅನ್ವಯ ರೂಪದ ಪ್ರಶ್ನೆಗಳು. ಆಗ ಅನ್ವಯ ರೂಪದ ಪ್ರಶ್ನೆಗಳು ಯಾವುದೇ ರೂಪದಲ್ಲಾದ್ರೂ ಯಾವುದೇ ಅರ್ಥದಲ್ಲಾದ್ರೂ ಬರ್ಬೋದು ಅಲ್ವಾ. ಆಯ್ತಾ ಅಮೃತ? ಈ ಸೂಚಕಗಳ ಬಣ್ಣದ ಬದಲಾವಣೆಯು ವಸ್ತು ಆಮ್ಲವೇ ಅಥವಾ ಪ್ರತ್ಯಾಮ್ಲವೇ ಎಂಬುದನ್ನು ಸೂಚಿಸುತ್ತದೆ. ಆಗ್ಲೇ ನೋಡಿದ್ವಿ ನಾವು ಲಿಟ್ಮಸ್ ಕಾಗದ ನೀಲಿ ಆಮ್ಲ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸಿತು. ಕೆಂಪು ಲಿಟ್ಮಸ್ ಪ್ರತ್ಯಾಮ್ಲದಲ್ಲಿ ನೀಲಿ ಬಣ್ಣಕ್ಕೆ ಬದಲಾವಣೆ ಆಯ್ತಾ. ಕ್ಲಿಯರಾ? ಆಯ್ತಾ ಹರ್ಷ? ನೋಡಿ, ಗ್ರಹಣ ಸೂಚಕಗಳು. ಗ್ರಹಣ ಅಂದ್ರೆ ಈ ವಾಸನೆ, ಕೆಲವು ವಸ್ತುಗಳು ವಾಸನೆ ಆಧಾರದ ಮೇಲೆ ಇವು ಆಮ್ಲನು ಪ್ರತ್ಯಾಮ್ಲನ ಅಂತ ಗೊತ್ತಾಗುತ್ತೆ. ವಾಸನೆ ಹೊಡೆಯೋದ್ರ ಆಧಾರದ ಮೇಲೆ, ಈ ವಾಸನೆಯ ಆಧಾರದ ಮೇಲೆ ಅವುಗಳ ಮಾಧ್ಯಮಗಳಲ್ಲಿ ವಾಸನೆ ಬದಲಾವಣೆ ಆದರೆ ಅಂಥವುಗಳನ್ನು ನಾವೆಂತ ಕರಿತೀವಿ, ಗ್ರಹಣ ಸೂಚಕಗಳು. ಮೂಗಿಗೆ ವಾಸನೆ ಬಡಿಯುತ್ತಲ್ಲ, ಅದರ ಆಧಾರದ ಮೇಲೆ ನಮ್ಗೆ ಇವನ್ನೆಲ್ಲ ಗ್ರಹಣ ಸೂಚಕಗಳು ಅಂತ ಹೇಳಿ ಕರಿಬೋದು. ಉದಾಹರಣೆಗೆ ಈರುಳ್ಳಿ ವಾಸನೆ ಹೊಡೆಯುತ್ತಲ್ವಾ, ಈರುಳ್ಳಿ, ಲವಂಗದ ಎಣ್ಣೆ ಇವೆಲ್ಲ ವಾಸನೆ ಬರ್ತಾ ಇರ್ತವೆ. ಹಾಗಾಗಿ ಈರುಳ್ಳಿಯನ್ನು ತಿಂದರೆ ನಿಮಗೆ ಸಿಹಿ ಅನ್ಸುತ್ತೋ, ಹುಳಿ ಅನ್ಸುತ್ತೋ, ಖಾರ ಅನ್ಸುತ್ತೋ, ಸ್ವಲ್ಪ ಕಹಿ ರೂಪಕ್ಕೆ ಬರುತ್ತಲ್ವಾ, ಅವೆಲ್ಲ ವಾಸನೆಯನ್ನು ಸೂಚಿಸುವಂಥವುಗಳಾಗಿರೋದ್ರಿಂದ ಅವುಗಳನ್ನ ಗ್ರಹಣ ಸೂಚಕಗಳು ಅಂತೀವಿ. ಅವು ಬಣ್ಣ ಸೂಚಕಗಳು, ಆಗಲೇ ನೋಡಿದವು, ಬಣ್ಣ ಬದಲಾವಣೆ ಆಗುತ್ತೆ. ಅವು ಬಣ್ಣ ಸೂಚಕಗಳು, ಇವು ಗ್ರಹಣ ಸೂಚಕಗಳು. ನಂತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅಂತ. ಹೇಗೆ ವರ್ತಿಸ್ತವೆ ನೋಡಿ, ಗೊತ್ತಾ? ಪ್ರಯೋಗ ಮಾಡಿ ನೋಡೋದಾದ್ರೆ, ಈಗ ಒಂದು ಪ್ರಮಾಣದಲ್ಲಿ ಒಂದು 5 ml ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಳ್ಳೋದು. ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಂಡು ಅದಕ್ಕೆ ಒಂದು ಲೋಹವನ್ನು ಹಾಕೋದು, ಚೂರುಗಳನ್ನು ಹಾಕಿ ಸತುವಿನ ಚೂರು, ಲೋಹಗಳಿವೆ, ಸತುವಿನ ಚೂರುಗಳನ್ನ ಸತುವಿನ ಚೂರುಗಳನ್ನ ಹೀರೆ ವೇಗವಾಗಿ ವರ್ತಿಸುತ್ತೆ. ವೇಗವಾಗಿ ವರ್ತಿಸಿ ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಯಾರನ್ನ? ಜಲಜನಕವನ್ನು ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಬರ್ತಿರ್ತಕ್ಕಂಥದ್ದು ಜಲಜನಕನೇ ಅಂತ ಗೊತ್ತಾಗದೆ ಹೆಂಗೆ? ಅಲ್ವಾ? ಜಲಜನಕನೇ ಅಂತ ಗೊತ್ತಾಗದೆ ಹೆಂಗೆ ಅಂತ ಬರ ನೋಡಿ. ಹೈಡ್ರೋಕ್ಲೋರಿಕ್ ಆಮ್ಲ ತೆಗೆದುಕೊಂಡಿದ್ದೀನಿ, ಸತುವಿನ ಚೂರುಗಳನ್ನ ಹಾಕ್ತೀನಿ, ವೇಗವಾಗಿ ವರ್ತನೆ ಮಾಡುತ್ತೆ. ವೇಗವಾಗಿ ವರ್ತನೆ ಮಾಡಿ ಒಂದು ಅನಿಲ ಬರುತ್ತೆ.
ಈ ಅನಿಲಕ್ಕೆ ಬೆಂಕಿ ಹಚ್ಚಿದ್ರೆ ಫಕ್ ಅಂತ ಶಬ್ದ ಮಾಡುತ್ತೆ. ಆ ಬರ್ತಿರ್ತಕ್ಕಂಥ ಅನಿಲ ಜಲಜನಕ. ವೇಗವಾಗಿ ಉರಿಯುತ್ತೆ ಜಲಜನಕ, ಫಕ್ ಅಂತ ಶಬ್ದ ಮಾಡಿ ಉರಿಯುತ್ತೆ. ನೋಡಿ, ಜಲಜನಕ ಬರ್ತಲೇ ಐತೆ, ಅದು ಉರಿತಲೇ ಇದೆ. ಉರಿತೈತಮ್ಮ. ಏನಪ್ಪ ಮೂಗಿ ಹಿಡ್ಕೊಂಡೆ? ಇದು ಸತು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತನೆ. ಇದು ಚಿತ್ರ ಇದೆ, ಚಿತ್ರವನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. 3 ಅಂಕಕ್ಕೆ ಪ್ರತಿ ಪರೀಕ್ಷೆ